ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಬೌಲ್ ಬ್ಲೂಮ್ ಯುವರ್ ಬ್ಯೂಟಿ ಪಾರ್ಟ್ನರ್. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಆರಿ ವರ್ಕ್ ಡೇ 7ನ ನೋಡೋಣ. ಸೊ ಆರಿ ವರ್ಕ್ ಡೇ 7ನ ಸ್ಟಿಚ್ ಬಂದ್ಬಿಟ್ಟು ವೈ ಸ್ಟಿಚ್. ಸೊ ವೈ ಸ್ಟಿಚ್ ಬಂದ್ಬಿಟ್ಟು ಆರಿ ವರ್ಕ್ ಟ್ಯುಟೋರಿಯಲಲ್ಲಿ ಹೇಳ್ಕೊಡ್ತಾರೆ. ಇದು ಬೇಸಿಕ್ ಸ್ಟಿಚಸ್ ಆ್ಯಂಡ್ ನಾನಿಲ್ಲಿ 3 ಲೈನ್ನ ಡ್ರಾ ಮಾಡಿದ್ದೀನಿ. ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್. ಇದು ಫಸ್ಟ್ ಲೈನ್. ಸೊ ಫಸ್ಟ್ ಲೈನಿಂದ ನಾವು ವೈ ಸ್ಟಿಚ್ನ ಯಾವ ರೀತಿ ಹಾಕೋಬೇಕು ಅಂತ ನೋಡೋಣ. ಸೊ ಮೊದಲನೇದಾಗಿ ಫಸ್ಟ್ ಲೈನಲ್ಲಿ ದಾರಾನ ಮೇಲೆಗೆ ತಗೋಬೇಕು ಈ ರೀತಿ. ಸೊ ಈ ರೀತಿ ದಾರಾನ ಮೇಲೆಗೆ ತಗೊಂಡಿದ್ದಾದಮೇಲೆ ನಾವು ಸೆಕೆಂಡ್ ಲೈನಲ್ಲಿ ಸ್ವಲ್ಪ ಕ್ರಾಸಾಗಿ ಸ್ಟಿಚ್ ಮಾಡಬೇಕು. ಅಲ್ಲಿ ನಾರ್ಮಲಾಗಿ ನಾವು ಚೈನ್ ಸ್ಟಿಚ್ನ ಹಾಕ್ಕೋಬೇಕು. ಈ ರೀತಿ ಕ್ರಾಸಾಗಿ ಸೆಕೆಂಡ್ ಲೈನಿಗೆ ಬಂದು ಕ್ರಾಸಾಗಿ ಸ್ಟಿಚ್ನ ಹಾಕಿ ದಾರಾನ ಮೇಲೆಗೆ ತಗೋಬೇಕು ಲೈಕ್ ದಿಸ್. ಈ ರೀತಿ ತೊಗೊಂಡಿದ್ದಾದಮೇಲೆ ಮತ್ತೆ ಸ್ಟ್ರೈಟಾಗಿ ಥರ್ಡ್ ಲೈನಲ್ಲಿ ಬಂದ್ಬಿಟ್ಟು ಸ್ಟ್ರೈಟಾಗಿ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿ ಸೆಕೆಂಡ್ ಲೈನ್ಗೆ ಎಳ್ಕೊಂಡು ಹೋಗಬೇಕು. ಅಲ್ಲಿ ಲಾಕ್ ಆಗುತ್ತೆ. ಅದು ಲಾಕ್ ಆದಮೇಲೆ ಮತ್ತೆ ವೈ ಸ್ಟಿಚ್ ಅನ್ನೋದು ಇಲ್ಲಿಗೆ ಈ ರೀತಿ ಕಂಪ್ಲೀಟ್ ಆಗುತ್ತೆ. ಸೊ ನೋಡಿದ್ರಲ್ಲ ವೈ ಸ್ಟಿಚ್ ಯಾವ ರೀತಿ ಬಂದಿದೆ ಅಂತ. ಸೊ ನೆಕ್ಸ್ಟ್ ವೈ ಸ್ಟಿಚ್ ಹಾಕೋಣ. ಸೊ ಸೈಡಿಗೆ ಒಂದು ಸ್ಟಿಚ್ ಹಾಕ್ಕೊಂಡು ಸೊ ಈ ಥರ ಸ್ಟಿಚ್ ಮಾಡಿದಾದಮೇಲೆ ಸೆಕೆಂಡ್ ಲೈನಾಗೆ ಬಂದು ಕ್ರಾಸಾಗಿ ಒಂದು ಚೈನ್ ಸ್ಟಿಚ್ ಹಾಕಿ ಥರ್ಡ್ ಲೈನಲ್ಲಿ ಸ್ಟ್ರೈಟಾಗಿ ಒಂದು ಚೈನ್ ಸ್ಟಿಚ್ನ ಹಾಕ್ಕೊಂಡು ಸೆಕೆಂಡ್ ಲೈನಿಗೆ ಫಾಸ್ಟಾಗಿ ಎಳಿಬೇಕು. ಎಳೆದಾಗ ಅಲ್ಲಿ ಸೆಕೆಂಡ್ ಲೈನಲ್ಲಿ ಲಾಕ್ ಬೀಳುತ್ತೆ. ಆವಾಗ ಅದು ನೋಡೋಕ್ಕೆ ವೈ ಸ್ಟಿಚ್ ಥರ ಕಾಣಿಸುತ್ತೆ. ಮತ್ತು ನಾವು ನೆಕ್ಸ್ಟ್ ಕಂಟಿನ್ಯೂಷನ್ ಮಾಡೋದಕ್ಕೆ ಸೈಡಲ್ಲಿ ಒಂದು ಸ್ಟಿಚ್ ಹಾಕಿ ಅದನ್ನು ಲಾಕ್ ಮಾಡಿ ಮತ್ತು ವೈ ಸ್ಟಿಚ್ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸೋದ್ನಲ್ಲ ಅದೇ ಪ್ರಾಸೆಸ್ನ ಅದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. ಸೊ ಇಲ್ಲಿ ಥರ್ಡ್ ಲೈನ್ಗೆ ಬಂದು ದಾರಾನ ಆಚೆಗೆ ತಗೊಂಡು ನಾವು ಸೆಕೆಂಡ್ ಲೈನ್ಗೆ ಹೋದಾಗ ಅಲ್ಲಿ ಫೋರ್ಸಾಗಿ ಸ್ವಲ್ಪ ಎಳಿಬೇಕು. ಆ ಎಳೆದಾಗ ಅದು ಈ ಸ್ಟಿಚಸ್ ಬಂದ್ಬಿಟ್ಟು ನೆಕ್ಸ್ಟ್ ಫಿಶ್ ಬೋನ್ ಸ್ಟಿಚಸ್ ಮಾಡಬೇಕಾದ್ರೆ ನಿಮ್ಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಈ ರೀತಿ ಸ್ವಲ್ಪ ಫಾಸ್ಟಾಗಿ ಎಳೆಯೋದ್ರಿಂದ ಆ ಸೆಕೆಂಡ್ ಲೈನಲ್ಲಿ ಬಂದ್ಬಿಟ್ಟು ಅದು ಲಾಕ್ ಆಗುತ್ತೆ. ಲಾಕ್ ಅಂದರೆ ಅದು ಲಾಕ್ ಆದಾಗ ಆ ಕಡೆಗೆ ಈ ಕಡೆಗೆ ಹೋಗದೆ ಇರೋ ಥರ ಅದು ಅಲ್ಲಿ ಲಾಕ್ ಆಗುತ್ತೆ. ಮತ್ತೊಮ್ಮೆ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಫಸ್ಟ್ ಲೈನಿಂದ ಸೆಕೆಂಡ್ ಲೈನ್ಗೆ ಕ್ರಾಸಾಗಿ ದಾರಾನ ತೊಗೊಂಡು ಥರ್ಡ್ ಲೈನ್ ಬಂದಿದ ತಕ್ಷಣ ಸ್ಟ್ರೈಟಾಗಿ ದಾರಾನ ತೊಗೊಂಡು ಮೇಲ್ಗಡೆಗೆ ಫೋರ್ಸಾಗಿ ಎಳೆದು ಮತ್ತು ಡೈರೆಕ್ಟ್ ಫಸ್ಟ್ ಲೈನಲ್ಲಿ ಚೈನ್ ಸ್ಟಿಚ್ ಹಾಕಬೇಕು ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ತಗೊಂಡು ಮತ್ತೆ ಥರ್ಡ್ ಲೈನಿಗೆ ಬಂದಾಗ ಸ್ಟ್ರೈಟ್ ಸ್ಟಿಚ್ನ ಹಾಕ್ಕೊಂಡು ಫೋರ್ಸಾಗಿ ಎಳೆದು ಸ್ವಲ್ಪ ಫೋರ್ಸಾಗಿ ಎಳೆಯೋದ್ರಿಂದ ಅಲ್ಲಿ ಬಂದು ನಾಟ್ ಟೈಪ್ ಬೀಳುತ್ತೆ. ಅಲ್ಲಿ ಲಾಕ್ ಆಗಿಬಿಡುತ್ತೆ ಅಷ್ಟೇ ಅದು. ಆಮೇಲೆ ಅಲ್ಲಿ ಲಾಕ್ ಆದಮೇಲೆ ನಾವು ಡೈರೆಕ್ಟಿಗೆ ಫಸ್ಟ್ ಹಾಕಿರ್ತೀವಲ್ಲ ಫಸ್ಟ್ ಲೈನ್ ಇರುತ್ತಲ್ಲ ಫಸ್ಟ್ ಲೈನ್ ಸ್ಟಿಚ್ಗೆ ಹೋಗ್ಬಿಡ್ಬೇಕು. ಸೊ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಮ್ಮೆ ವಿಡಿಯೋ ಮಾಡಿ ನಿಮಗೆ ಆ ಡೌಟ್ಸ್ನ ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಆ್ಯಕ್ಚುಲಿ ವೈ ಸ್ಟಿಚ್ ಅನ್ನೋದು ಈ ರೀತಿ ಕಂಪ್ಲೀಟ್ ಆಗುತ್ತೆ. ಈ ವಿಡಿಯೋ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಆರಿ ವರ್ಕ್ ಕಲಿಯೋರು ನಮ್ಮ ಚಾನಲ್ ವಿಡಿಯೋಗಳನ್ನ ನೋಡಿ ಆರಿ ವರ್ಕ್ನ ಕಲಿಬೋದು. ಚಾನಲ್ ಸ್ಟಾರ್ಟ್ ಮಾಡಿದ ಸ್ವಲ್ಪ ದಿನಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾ ಚೆನ್ನಾಗಿದೆ. ತುಂಬ ಜನ ಲೈಕ್ ಮಾಡ್ತಾಯಿದ್ದೀರಾ, ಶೇರ್ ಮಾಡ್ತಾಯಿದ್ದೀರಾ ಆ್ಯಂಡ್ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡ್ತಾ ಇದ್ದೀರಾ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. 403 ಮೆಂಬರ್ಸ್ ಅಂದರೆ ಇಟ್ಸ್ ನಾಟ್ ಆ್ಯನ್ ಈಸಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಲವ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಒಂದು ಸ್ಮಾಲ್ ಗುಡ್ ನ್ಯೂಸ್ನ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾನೊಂದು ಸ್ಮಾಲ್ ಕಾಮರ್ಸ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯೂಟ್ಯೂಬ್ಗೆ ಯಾವ ರೀತಿ ನಿಮ್ಮೆಲ್ಲರ ಸಹಾಯ ಸಹಕಾರ ಇವಾಗ ನಡೀತಾ ಇದೆಯೋ ಇದೇ ರೀತಿ ನನ್ನ ಬಿಸ್ನೆಸ್ಗೂ ನಿಮ್ಮೆಲ್ಲರ ಸಹಾಯ ಸಹಕಾರ ಇರುತ್ತೆ ಅಂದ್ಕೊಳ್ತಾ ಇದ್ದೀನಿ. ಆದಷ್ಟು ಬೇಗ ಆ ಬಿಸ್ನೆಸ್ ಏನು ಅನ್ನೋದನ್ನು ನಾನು ಇದೇ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.